ಹದ್ಹಾರು ಕೆಲಸ ಆತಂದ್ರೆ ನೂಲು ಯಾರು ತಗೊಳಂಗಿಲ್ಲ. ಅಂತ ಶುದ್ಧವಾದ ನೂಲನ್ನ ಹೆಣದಿದ್ದ, ಸಿದ್ದಾಪುರದ ಸಂತೆಗೆ ತಂದಿದ್ದ, ಸಿದ್ದಾಪುರದ ಸಂತೆಯಲ್ಲಿ ಮಾರಾಟಕ್ಕಿಟ್ಟ. ಇಂಥ ಮೇ ತಿಂಗಳು ಬಿಸಿಲದು, ತುಂಬಾ ಬಿಸಿಲಿನಲ್ಲಿ ಒಬ್ಬ ಮುದುಕ ಬಂದ, ಜಂಗಮನೋರ್ವ ಬಂದ, ಶ್ವೇತ ವಸ್ತ್ರ ಹಾಕಿದ್ದ. ಕಾವ್ಯ ವಸ್ತ್ರದ ಕಳೆ ಇನ್ನೂ ಇರಲಿಲ್ಲ, ಶ್ವೇತ ವಸ್ತ್ರ ಇಲ್ಲೆಲ್ಲರೂ ಹಾಕಿದ್ ನೋಡಿ, ಎಷ್ಟು ಚಲೋ ಹಾಕಿ ಶ್ವೇತ ವಸ್ತ್ರ ಹಾಕಿದಾರಲ್ಲ. ಯಾಕೆ ಶ್ವೇತ ವಸ್ತ್ರ ಹಾಕಾರಂತಂದ್ರ ಅಂಗಡಿಯಾಗ ಒಬ್ಬ ಅರಿವಿ ತರಕ್ ಹೋಗಿದ್ದಂತ. ಈ ಅರಿವಿಗೆ ಏನ್ ಗ್ಯಾರಂಟಿ ಅಂತ ಕೇಳಿದಂತ ಅಂಗಡಿಯವನು. ಈ ಬಣ್ಣ ಏನ್ ಗ್ಯಾರಂಟಿ ಅಂತ. ಇದು ಹರಿತನ ತಾಳ್ತತೆ ಅಂದಂತವ್, ಗೊತ್ತಾದನಿಲ್ಲ ನಿಮಗೆ? ಇದು ಹರಿತನ ತಾಳ್ತದಂದಂತ. ಇದ್ರ ಬಣ್ಣ ಅಂದ್ರಂತ. ಒಂದು ಹಾದ್ರೆ ಒಂದು ಉಳಿತೈತ್ರಿ ಅಂದಂತ. ಎಲ್ಲಾ ಬಣ್ಣ ಅದಕ್ಕೆ ಹೇಳ್ತಾರೆ, ಗಂಡನಿಗೊಂದು ಹೆಂಡತಿ ಬಣ್ಣ, ಹೆಂಡತಿಗೊಂದು ಗಂಡನ ಬಣ್ಣ, ಗಂಡ ಹೆಂಡರ ನಡುವೆ ಮಕ್ಕಳ ಬಣ್ಣ, ಇವೆಲ್ಲವೂ ಒಂದು ದಿನ ಅಳಿದು ಹೋಗುವ ಬಣ್ಣ, ಉಳಿಯುವುದೊಂದೇ ವಿಭೂತಿಯ ಬಿಳಿಯ ಬಣ್ಣ. ಅದಕ್ಕೆ ಬಿಳಿ ಅರ್ಬಿ ಹಾಕಿದಾರ ಅಂತ ನೋಡಿದ. ಬಿಳಿ ಅದ ಯೋಗ್ಯ ಅದನ್ನ ಮಾಡಿ ಚಲೋ. ಬಸವನಿಗೆ ಬಹಳ ಜನ ಕಾವಿ ಅರ್ಬಿ ಹಾಕೊಂಡು ನಿಂತೀವಿ ನಾವು, ಹೌದಿಲ್ಲ? ಯಾಕೆ? ಆತ್ಮ ಅಷ್ಟು ಸುಂದರವಾದ ಸಾಲಗಳನ್ನು ಕೊಟ್ಟಿದ್ದಾನೆ ಅಂತಂದ್ರೆ ಅದೇನು ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ಅಂತ ಶ್ವೇತ ವಸ್ತ್ರ ಕವಿ ಹೇಳ್ತಾನೆ ನೋಡಿ, ಶ್ವೇತ ಮಲ್ಲಿಗೆಗೇಕೆ ಬಣ್ಣದ ಮೆರಗು, ಪರಿಶುದ್ಧ ಸ್ನೇಹಕ್ಕೆ ಎಲ್ಲಿದೆ ಕೊರಗು ಅಂತೆ. ಪರಿಶುದ್ಧ ಸ್ನೇಹ ಇದು. ನೇಕಾರ ಸಮುದಾಯ ಸ್ನೇಹದಿಂದ ಬದುಕಿದ್ದು. ಏನು ದಡ್ಡಣ್ಣವರವರು ಮೊನ್ನೆ ಒಂದು ಬನಟ್ಟಿ ಕಾರ್ಯಕ್ರಮದಾಗ ಹೇಳಿದೆ ನಾನು, ನಮ್ಮ ಜನ, ನಾವು ಎಲ್ಲ ಜನ ಒಳ್ಳೆ ರೀತಿಯಿಂದ ಒಳ್ಳೆ ಮಾರ್ಗಕ್ಕೆ ಬರಬೇಕು, ನಮ್ಮೊಳಗೆ ಹವ ಬಿಡು ಕೆಲಸ ಮಾಡಬಾರ್ದು ಅಂತ ಹೇಳಿದೆ ನಾನು. ನಾವೆಲ್ಲ ದೊಡ್ಡವರಾಗಬೇಕು ತಾನೆ, ದೊಡ್ಡವರಾಗಬೇಕು ತಾನೆ. ಯಾಕಂದ್ರೆ ನೋಡಿ, ನೆನಪಿಟ್ಟುಕೊಳ್ಳಿ, ಕುಣಿಯಿಂದ ನಾ ಹೇಳ್ತಾ ಇರೋದು, ವಸ್ತ್ರ ಮಾರಕ್ ಬಂದ ಅದನ್ನ ಮರಿಬಾರದು. ಮತ್ತೆ ಅಲ್ಲಿ ತಂದು ಹಚ್ತೀನಿ ನಾನು ನಿಮ್ಗೆ, ಮತ್ತೆ ಅದನ್ನ ಮರಿಬಾರದು. ಮತ್ತೆ ಯಾವನೋ ರಾಮಾಯಣ ಒಂದ್ ತಿಂಗಳು ಹೇಳಿದಂತ, ಎಲ್ಲ ಏನೂ ತಿಳಿಲಿಲ್ಲ ಅಂತಾವ್, ಊರಿಗೆ ಹೊಂಟಕ್ ಕೇಳಿದಂತಾವ್, ಪ್ರವಚನ ಹೇಳ ಊರಿಗೆ ಹೊಂಟಿದ್ದಂತ. ಸರ್ ರಾಮಾಯಣ ಅಪ್ಪವ್ರು ಒಂದ್ ತಿಂಗಳು ಹೇಳಿದ್ರಲ್ಲ, ರಾಮ ರಾಕ್ಷಸೋ ಏನ್ ರಾಮನ್ ರಾಕ್ಷಸೋ ಅಲ್ಲಿ ಕೇಳಿದಂತ ಬಸ್ ಸ್ಟ್ಯಾಂಡ್ದಾಗ. ಒಂದ್ ತಿಂಗಳು ಹೇಳ ನಾವು ಊರಾಗ ತಿಳಿದೇ ಇಲ್ಲ ಮಂದಿಗೆ. ಅವ ಅಂದಂತ, ರಾಮನೂ ರಾಕ್ಷಸ ಅಲ್ಲ, ರಾವಣನೂ ರಾಕ್ಷಸ ಅಲ್ಲ, ನಿಮ್ ಊರಾಗ ಒಂದ್ ತಿಂಗಳು ಏನ್ ಹೇಳಿನ್ಲೇ ನಾನು ದೊಡ್ಡ ರಾಕ್ಷಸ ಅಂತ. ಅಂದ್ರೆ ಮೂಲ ಬಿಡಬೇಡ್ರಿ ಅಂತ ಹೇಳಕತ್ತೇನೆ ನಾನು. ಅದ್ರ ಮೂಲ ಬಿಡಬಾರ್ದಂತ, ಹೌದೇನಿಲ್ಲ? ಮೂಲ ಬಿಡಬಾರ್ದು. ಅದ್ರ ಒಳಗನ ಅದು, ಅದನ್ನ ಬಿಟ್ಟ ಭಿನ್ನತೆ ಇಲ್ಲ. ಅದ್ರ ಒಳಗನ ಮೂಲ ತತ್ವ ಹಾಸಿ ಹೊಕ್ಕಿಕೊಂಡದ. ಆ ಹಾಸು ಹೊಕ್ಕಗಳನ್ನ ಬದುಕನ್ನ ಅರ್ಥೈಸ್ಕೋಬೇಕಾದ್ರೆ ಒಂದು ಕುಣಿ ಅದ, ಹೌದಾ? ಕುಣಿ ಅಂತಾರ ಅದಕ್ಕೆ. ಮಗ್ಗದ ಕುಣಿ ಅಂತೀರಿಲ್ರಿ ಏನ್ರಿ ಶರಣರ? ಮಗ್ಗದ ಕುಣಿ ಅಂತೀರಿ. ಮಗ್ಗದ ಕುಣಿ ಅಂತಂದ್ರೆ ಏನ್ ಗೊತ್ತೈತೆ ನಿಮಗೆ? ಮಗ್ಗದ ಕುಣಿ ಅಂತಂದಾಗ, ಮಗ್ಗದ ಕುಣಿ ಇದನ್ನ ನೋಡಿ, ಶರೀಫ್ ಹಾಡ ಮಾಡಿಬಿಟ್ಟಾನ ಅದ್ರ ಮ್ಯಾಗ. ಮಗ್ಗದ ಕುಣಿಯಾಗ ಕೂತ್ಕೊಂಡಿರ್ತಕ್ಕಂತ ಒಬ್ಬ